ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನನ್ನ ಗೆಳತಿಯ ಮನೆಗೆ ಹೋಗಿದ್ದೆ. ಅವರಪ್ಪ ಎದೆ ನೋವು ಅಂತ ಹೇಳ್ದ. ಅವಳು ಮಾತ್ರೆ ತರೋದಕ್ಕೆ ಮೆಡಿಕಲ್ ಸ್ಟೋರಿಗೆ ಹೋದಳು. ಅಷ್ಟರಲ್ಲಿ ಅವನು ಮನೆ ಬಾಗಿಲನ್ನು ಹಾಕಿ ನನ್ನನ್ನು ರೂಮಿನ ಹಾಸಿಗೆ ಮೇಲೆ ಎತ್ಕೊಂಡು ಹೋಗಿ ಮಲಗಿಸ್ದ. ನಂತರ ನಾನು ಎಷ್ಟು ಬೇಡ ಅಂದರೂ ಕೇಳದೆ ನನ್ನ ಬಟ್ಟೆನ ತೆಗೆಯೋದಕ್ಕೆ ಪ್ರಯತ್ನ ಪಟ್ಟ. ನನ್ನ ಬೆನ್ನಿಗೆ ಮುತ್ತನ್ನು ಕೊಡ್ತಿದ್ದಾನೆ. ನಾನು ನೋಡಿದ್ರೆ ಇನ್ನೂ ಚಿಕ್ಕವಳು, ಡಿಗ್ರಿ ಓದ್ತಾ ಇದ್ದೀನಿ. ನಾನು ಜೋರಾಗಿ ಕಿರ್ಚೋದಕ್ಕೆ ಬಾಯನ್ನು ತೆಗೆದೆ. ಆದರೆ ಅವನು ಗಟ್ಟಿಯಾಗಿ ಬಾಯಿನ ಮುಚ್ಚಿದ. ಗಟ್ಟಿಯಾಗಿ ಹಿಂದೆಯಿಂದ ತಕ್ಕೊಂಡ. ಅಯ್ಯಯ್ಯೋ ನನ್ನನ್ನು ಅಂತ ಇವನು ಹಾಳು ಮಾಡಿಬಿಡ್ತಾನೆ. ಅಪ್ಪ ಅಮ್ಮಂಗೆ ಹೇಗೆ ಮುಖ ತೋರಿಸ್ಲಿ? ಕಣ್ಣಿಂದ ಕಣ್ಣೀರು ಬರ್ತಿದೆ. ಮುಂದೆ ಏನಾಯಿತು ತಿಳ್ಕೋಬೇಕು ಅಂದರೆ ಎಲ್ಲೂ ಸ್ಕಿಪ್ ಮಾಡಿದೆ. ಕತೆನ ಕೊನೆ ತನಕ ಕೇಳಿಸ್ಕೊಳ್ಳಿ. ಕತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ನನ್ನ ಹೆಸರು ಕಾವ್ಯ. ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ದೀನಿ. ಅಪ್ಪ ಅಮ್ಮ ಇಲ್ಲೇ ಒಂದು ಚಿಕ್ಕ ಕೆಲಸ ಮಾಡ್ಕೊಂಡಿದ್ದಾರೆ. ನಾನು ಹುಟ್ಟಿದ ದಿನದಿಂದಲೂ ಕೂಡ ಅವ್ರು ಯಾವಾಗಲೂ ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ. ಇಬ್ಬರು ಕೆಲಸಕ್ಕೆ ಹೋದರೆ ಸಂಜೆನೇ ಬರೋದು. ಬೆಳಗ್ಗೆ ಸ್ವಲ್ಪ ಅಮ್ಮ ಅನ್ನ ಸಾರು ಮಾಡಿರ್ತಾಳೆ, ಅದನ್ನೇ 3 ಹೊತ್ತು ತಿಂತಿದ್ವಿ ಚಿಕ್ಕವಳಾಗಿದ್ದಾಗ. ಈಗ ದೊಡ್ಡವಳಾದ ಮೇಲೆ ನಾನು ಸ್ವಲ್ಪ ಪಾರ್ಟ್ನರ್ ಕೆಲಸ ಮಾಡ್ತೀನಿ. ಅದರಿಂದ ಟಿಫನ್ ಊಟ ಎರಡೂ ಮಾಡ್ತಾರೆ. ಅದನ್ನು ಕೂಡ ಬೆಳಗ್ಗೆ ಮಾಡಿ ಹೋಗ್ತಾಳೆ. ಅಮ್ಮಂಗೆ ನಾನು ಹೇಳ್ತೀನಿ, ನೀನು ಯಾವ ಕೆಲಸನೂ ಮಾಡಬೇಡ, ಮನೆಯಲ್ಲಿನೇ ಇರು, ನಾನು ದುಡಿದು ತಂದು ಹಾಕ್ತೀನಿ. ಅಂದರೆ ನೀನು ಮದುವೆ ಮಾಡಬೇಕು, ನಿನ್ನ ವಿದ್ಯಾಭ್ಯಾಸ ಮುಂದುವರಿಬೇಕು ಅಂತ ಹೇಳ್ತಾರೆ. ಅಪ್ಪ ನನ್ನ ಜೊತೆ ವರ್ಷಕ್ಕೆ 1 ಬಾರಿ 2 ಬಾರಿ ಮಾತಾಡೋದು. ನನ್ನ ಜೊತೆ ಮಾತಾಡೋದೇ ಇಲ್ಲ, ಕೇವಲ ಸ್ಮೈಲ್ ಕೊಡ್ತಾರೆ. ಅಪ್ಪನ ಆ ಪ್ರೀತಿಯೇ ನನಗೆ ಯಾವತ್ತೂ ಗೊತ್ತಿಲ್ಲ. ಅದು ಅವ್ರ ಸಮಸ್ಯೆನೋ ನನ್ನ ದುರಾದೃಷ್ಟನೋ ತಿಳಿದಿಲ್ಲ. ಆದರೆ ಎಂದೂ ಕೂಡ ಅವರನ್ನು ದ್ವೇಷ ಮಾಡಬೇಕು ಅಂತ ಅನಿಸಿಲ್ಲ. ಬಡತನದ ಕಾರಣ ಅವರು ಹಗಲು ರಾತ್ರಿ ದುಡಿತಾರೆ. ಮನೆಗೆ ಬಂದಾಗ ಸುಸ್ತಾಗಿ ಮಲಗ್ತಾರೆ ಅಷ್ಟೇ ಅಂತ ಭಾವಿಸ್ತೀನಿ. ಆದರೆ ದೊಡ್ಡವಳಾದ ಮೇಲೆ ನನ್ನ ಗೆಳತಿಯ ಅಪ್ಪಂದರು ಕೂಡ ಇದೇ ರೀತಿ ಕೆಲಸ ಕಾರ್ಯ ಅಂತ ಇದ್ದರೂ ಕೂಡ ಮಕ್ಕಳನ್ನು ಎಷ್ಟು ಚೆನ್ನಾಗಿ ನೋಡ್ಕೋಬೇಕೋ ಅಷ್ಟು ನೋಡ್ಕೊತಾರೆ. ಆದರೆ ನನ್ನಪ್ಪ ನನ್ನನ್ನು ಸಂಪೂರ್ಣವಾಗಿ ಬಿಟ್ಬಿಟ್ಟು ಅವ್ರು ನನ್ನನ್ನು ಪ್ರೀತಿಸಿದ್ರೆ, ನನ್ನನ್ನು ಅವ್ರ ಮಗನಾಗಿ ಸ್ವೀಕರಿಸಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ತುಂಬ ಸಲ ಎಮೋಷ್ನಲ್ ಆಗ್ತಿದ್ದೆ, ನನಗೆ ಅಪ್ಪನ ಪ್ರೀತಿ ಬೇಕು ಅಂತ. ಆಗ ಅಮ್ಮ ಸಮಾಧಾನ ಮಾಡ್ತಿದ್ಲು. ಕೊನೆಗೆ ನನ್ನನ್ನು ಅಮ್ಮನ ರೀತಿ ಮಾಡಿಬಿಟ್ಟಿದ್ದಾಳೆ. ಅಪ್ಪ ಏನು ಮಾಡಿದ್ರು ಹೇಗಿದ್ರು ಸರಿ ಅಂತ ಅವ್ರನ್ನ ಸರಿ ಮಾಡೋ ಸಣ್ಣ ಪ್ರಯತ್ನ ಕೂಡ ಮಾಡಬಾರ್ದು ಅಂತ ನನಗೂ ಕೂಡ ಮಾಡಬೇಡ ಅಂತ ಹೇಳ್ತಾಳೆ. ಯಾರೇ ಆಗಲಿ ಪ್ರೀತಿಯಿಂದ ಬರಬೇಕು. ನಾವು ತುಂಬ ಅವ್ರಿಗೆ ಕೆಲಸ ಕೊಟ್ಟು ನಮ್ಮನ್ನು ಪ್ರೀತಿಸು, ನಮ್ಮ ಖರ್ಚನ್ನು ನೋಡ್ಕೊ ಅಂತ ಹೇರಬಾರ್ದು ಅಂದಾಗ ಅವಳು ಆಶ್ಚರ್ಯದಿಂದ ಅಮ್ಮನ ಮುಖ ನೋಡಿದ್ಲು. ಅಂದರೆ ನಮ್ಮಿಬ್ಬರು ಖರ್ಚನ್ನು ಕೂಡ ಅಪ್ಪ ಕೊಡೋದಿಲ್ಲ ಅಲ್ವಾ, ನೀನು ಯಾಕೆ ಮಾಡೋದು ಅಂದಾಗ ಅವರಮ್ಮ ಗಟ್ಟಿಯಾಗಿ ಮಗಳನ್ನು ತಪ್ಪಿಕೊಂಡು ಅಳೋದಕ್ಕೆ ಶುರು ಮಾಡಿದ್ಲು. ನಾನು ಕೇವಲ ಹೆಸರಿಗೆ ಮಾತ್ರ ನಿನ್ನಪ್ಪನ ಮದುವೆ ಆಗಿರೋದು, ಆದರೆ ಗಂಡನ ಯಾವ ಜವಾಬ್ದಾರಿ ಕೂಡ ಅವರು ನಿರ್ವಹಿಸಿಲ್ಲ. ಕೊನೆ ಪಕ್ಷ ಏನಾದರೂ ಒಬ್ಬ ಒಳ್ಳೆಯ ಮಗಳಾಗು. ಈಗ ಅಮ್ಮಂಗೆ ನಾನು ಸಾಥ್ ನೀಡಬೇಕು ಅಂತ ಅನಿಸಿ ನಾನು ಕೂಡ ಹಗಲು ರಾತ್ರಿ ದುಡಿತಿದ್ದೀನಿ. ಬಲವಂತದ ಮದುವೆ ಅಂತ ಅಮ್ಮ ಏನೋ ಹೇಳಿದಾಗ ಅಮ್ಮ ಅಳೋದಕ್ಕೆ ಶುರು ಮಾಡಿಬಿಟ್ಲು. ಇನ್ನೂ ಕೂಡ ನನಗೆ ಅವಳನ್ನು ಅಳಿಸೋದಕ್ಕೆ ಇಷ್ಟ ಆಗಲಿಲ್ಲ. ಬದಲಿಗೆ ಏನು ಮಾಡೋದು ಇದೆ, ಇಷ್ಟು ವರ್ಷಗಳು ಕಳೆದು ಹೋಯಿತು. ಬದುಕು ಬಂದಂತೆ ಸ್ವೀಕರಿಸಿದ್ರೆ ಅಷ್ಟು ಸಮಸ್ಯೆ ಆಗೋದಿಲ್ಲ. ಅದನ್ನು ತುಂಬ ಕ್ಲಿಷ್ಟ ಮಾಡಿಕೊಂಡು ಅವಳಿಗೆ ಕಷ್ಟ ಕೊಡಬಾರ್ದು. ಜೀವನ ಹೇಗಿದೆಯೋ ಹಾಗೆ ನಾನು ಬದುಕ್ತೀನಿ ಅಂತ ಪ್ರತಿಜ್ಞೆ ಮಾಡಿದೆ. ಅಂದಿನಿಂದ ನಾನು ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗೋದಕ್ಕೆ ಆರಂಭಿಸಿದೆ. ಅದರ ಜೊತೆಗೆ ವಿದ್ಯಾಭ್ಯಾಸದಲ್ಲೂ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ನನ್ನನ್ನು ತುಂಬ ಹೊಗಳುತ್ತಾರೆ, ನಿಮ್ಮ ಮಗಳಂಥ ಮಗಳು ಯಾರೂ ಇಲ್ಲ ಅಂತ.
ಆದರೆ ಅವ್ರಿಗೇನು ಗೊತ್ತು, ನನ್ನ ಇನ್ಸ್ಪಿರೇಷನ್ನೇ ನನ್ನಮ್ಮ. ಕೇವಲ ಗಂಡನ ಆಸರೆಯನ್ನು ಕಾಯ್ದುಕೊಂಡ್ರೆ ಬಿಟ್ಟು ಹೋಗ್ತಾರೆ ಅನ್ನೋ ಭಯ ಇರುತ್ತೆ. ನಾವೇ ದುಡಿದ್ರೆ ಆ ಭಯ ಇರೋದಿಲ್ಲ. ಮೊದಲು ಇವೆಲ್ಲ ತುಂಬ ಕಷ್ಟ ಆಗ್ತಿತ್ತು. ಅಮ್ಮ ಈ ಮಾತನ್ನು ಹೇಳಿದ ಮೇಲೆ ನಮ್ಮ ಖರ್ಚನ್ನು ಅಪ್ಪ ನೋಡ್ಕೊಳ್ಳೋದಿಲ್ಲ. ಅಪ್ಪನಿಗಿದು ಬಲವಂತದ ಮದುವೆ ಅಂತ. ಆದರೂ ಕೂಡ ನನಗೆ ಅವನ ಮೇಲೆ ಪ್ರೀತಿ ಅಭಿಮಾನ ಯಾವಾಗಲೂ ಕೂಡ ಇರುತ್ತೆ. ಅವನು ನನ್ನನ್ನು ನೋಡಿ ನಗ್ತಾನೆ ಅಷ್ಟೇ, ಮಾತಾಡೋದಿಲ್ಲ ಅಂತ ಅಂದ್ಕೊಂಡು ಸುಮ್ಮನಾದೆ. ಈಗ ನನ್ನ ಪಾರ್ಟ್ ಟೈಮ್ ಕೆಲಸ ತುಂಬ ಚೆನ್ನಾಗಿ ಸಾಗ್ತಾಯಿದೆ. ಕೆಲಸ ಟೈಮ್ ಆದರೂ ಸಂಬಳ ಕೈ ತುಂಬ ಬರ್ತಿದೆ. ಎಲ್ಲರೂ ನನ್ನನ್ನು ತುಂಬ ಇಷ್ಟಪಡ್ತಾರೆ. ತುಂಬ ಒಳ್ಳೆ ಹುಡುಗಿ, ಡೌನ್ ಟು ಅರ್ತ್ ಅಂತ. ಅದು ನಿಜ ಕೂಡ. ನನ್ನ ಫೈನಲ್ ಇಯರ್ ಡಿಗ್ರಿ ಎಕ್ಸಾಮ್ ನಡೀತಾ ಇದೆ. ನಾನು ಕಂಬೈನ್ಡ್ ಸ್ಟಡಿ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ನನ್ನ ಗೆಳತಿ ಕಾಮಿನಿ, ಅವಳಿಗೆ ಸರಿಯಾಗಿ ಓದೋದಕ್ಕೂ ಬರೋದಿಲ್ಲ. ನಾನೇ ಅವಳಿಗೆ ಸಹಾಯ ಮಾಡಬೇಕು. ನಾನು ಕಷ್ಟದಲ್ಲಿದ್ದಾಗ ಹಣದ ಸಹಾಯ ಅವಳು ಯಾವಾಗಲೂ ಮಾಡ್ತಾಳೆ, ಇಲ್ಲ ಅಂತ ಹೇಳೋದಿಲ್ಲ. ಕೊನೆ ಪಕ್ಷ ನಾನು ಅದಕ್ಕಾದರೂ ಹೋಗಲೇಬೇಕು. ಇಲ್ಲಾಂದರೆ ಇನ್ನೊಮ್ಮೆ ದುಡ್ಡು ಬೇಕಾದಾಗ ಅವಳು ಸಹಾಯ ಮಾಡೋದಿಲ್ಲ ಅಂತ ಅಂದ್ಕೊಂಡೆ. ಅಮ್ಮಂಗೆ ಬಾಯಿ ಮಾಡಿ ಹೋದೆ. ಅಮ್ಮ ಸ್ವಲ್ಪ ಭಯದಿಂದಾನೇ ಇದ್ಲು. ಯಾಕಂದರೆ ಸಾಯಂಕಾಲ ಆಗಿತ್ತು. ಬರೋದು 10 ಗಂಟೆ ಆಗುತ್ತೆ. ತುಂಬ ಸಲ ಅವ್ರ ಮನೆಗೆ ಹೋಗಿದ್ದೀನಿ. ನೀನು ಯೋಚನೆ ಮಾಡಬೇಡ, ಯೋಚನೆ ಮಾಡಿದೆ ಮಾತ್ರೆ ತಗೊಂಡು ಹಾಲು ಕುಡಿದು ಮಲ್ಕೊ ಅಂತ ಅಮ್ಮನನ್ನು ಗಟ್ಟಿಯಾಗಿ ತಕ್ಕೊಂಡು ಹೊರಗಡೆ ಬಂದೆ. ಇದು ಮೊದಲೇನಲ್ಲ, ತುಂಬ ಸಲ ಹೋಗಿದ್ದೀನಿ. ಅವಳಿಗೆ ನಾನು ಈಗ ಭಾರವಾಗಿಬಿಟ್ಟಿದ್ದೀನಿ, ಒಂದು ಜವಾಬ್ದಾರಿ ಹೊರೆ ಆಗಿಬಿಟ್ಟಿದ್ದೀನಿ. ಅದಕ್ಕೆ ಅವಳು ಅಷ್ಟೊಂದು ಭಯ ಪಡ್ತಾಳೆ. ಆದರೆ ಅವಳಿಗೆ ನಾನು ಡಿಗ್ರಿ ಆದಮೇಲೆ ನಾನೊಂದು ಒಳ್ಳೆ ಕೆಲಸಕ್ಕೆ ಸೇರ್ತೀನಿ, ಕೈ ತುಂಬ ಸಂಬಳ ತಂದು ಅಪ್ಪ ಅಮ್ಮನ್ನ ಗಂಡು ಮಗುವಿನ ಥರ ಸಾಕ್ತೀನಿ ಅನ್ನೋದು. ನನ್ನ ಗೆಳತಿ ಕಾಮಿನಿ ತುಂಬ ಶ್ರೀಮಂತಳು. ಅವ್ರ ಮನೆ 5 ಸ್ಟಾರ್ ಹೋಟ್ಲುಗಿಂತ ತುಂಬ ಸುಂದರವಾಗಿದೆ. ಮನೆಯಲ್ಲಿ ತುಂಬ ಜನ ಕೆಲಸದವರು ಇದ್ದಾರೆ. ಆದರೆ ಇವತ್ತು ಯಾರೂ ಕಾಣಿಸ್ತಿಲ್ಲ. ಅವಳನ್ನು ಕೇಳಿದಾಗ ಎಲ್ರಿಗೂ ಇವತ್ತು ರಜಾ, ಅಮ್ಮ ಕೂಡ ಊರಿಗೆ ಹೋಗಿದ್ದಾಳೆ ಅಂತ ಹೇಳಿದ್ಲು. ನನಗೆ ಸ್ವಲ್ಪ ಕಸಿವಿಸಿ ಆಯಿತು. ಗೊತ್ತಿಲ್ಲ. ಅಪ್ಪ ಅಂದಾಗ ಇಲ್ಲ, ಅಪ್ಪ ಮನೆಯಲ್ಲಿ ಮೇಲೆ ಅವ್ರ ರೂಮಲ್ಲಿ ಕೆಲಸ ಮಾಡ್ತಾರೆ, ನಾವು ಕೆಳಗಡೆ ರೂಮಲ್ಲಿ ಓದ್ಕೊಳ್ಳೋಣ ಅಂತ ಹೇಳಿ ನನಗೆ ಇಷ್ಟವಾದ ಚಾಕ್ಲೇಟ್ ಸಮೋಸ ಎಲ್ಲನೂ ತರಿಸಿದ್ಲು. ಅವಳು ಮನೆಗೆ ಹೋಗೋದಕ್ಕೆ ಚಂದದ ತಿಂಡಿನ ತಿನ್ನೋದಕ್ಕೆ ಕೊಡ್ತಾಳೆ. ಅದಕ್ಕೆ ನಾನು ಅವಳು ಕರೆದ ತಕ್ಷಣ ಓಡಿ ಹೋಗೋದು. ನಾನು ಎಲ್ಲ ವಿಷಯಗಳನ್ನು ತುಂಬ ನೀಟಾಗಿ ಹೇಳಿದ್ದೀನಿ, ನನಗೆ ಓದಿನ ಅವಶ್ಯಕತೆ ಇದೆ ಅಂತ. ಆದರೂ ಕೂಡ ಅವಳು ಡಿಸ್ಟರ್ಬ್ ಮಾಡ್ತಾಳೆ. ಕೊನೆಗೆ ನಾನು ಮನೆಗೆ ಹೋಗ್ತೀನಿ ಅಂದಾಗ, ಇನ್ನೂ ಅರ್ಧ ಗಂಟೆ ಇರು, ನನಗೆ ಈ ಡೌಟನ್ನು ತಿಳಿಸು ಅಂತ ಹೇಳಿದ್ಲು. ಆಗ ಸಮಯ 9 ಗಂಟೆ. ಅಮ್ಮ ಪದೇ ಪದೇ ಫೋನ್ ಮಾಡ್ತಿದ್ಲು. ಇನ್ನೂ ಅರ್ಧ ಗಂಟೆಗೆ ನಾನು ಬರ್ತೀನಿ, ಇವರಪ್ಪ ಕರ್ಕೊಂಡು ಬರ್ತಾರೆ. ಆದರೆ ಇಲ್ಲಿ ನಂಗೆ ನಿಜವಾಗ್ಲೂ ಭಯ ಆಗ್ತಿದೆ. ಅಪ್ಪ ಅಂತ ಹೇಳಿದೆ, ಅವರಪ್ಪ ಮೀಟಿಂಗಲ್ಲಿದ್ದಾರೆ, ಮತ್ತು ಯಾರು ನನ್ನನ್ನು ಕರ್ಕೊಂಡು ಹೋಗ್ತಾರೆ? ಅವ್ರ ಅಪ್ಪನ ರೂಮಿಂದ ದೊಡ್ಡ ಶಬ್ದ ಕೇಳಿಸ್ತು. ಅದೇನು ಅಂದರೆ ಭಾಗ್ಯರಚಿಸಿದ್ದಾರೆ. ಏನಾಗಿರ್ಬೋದು ಅಂತ ಇಬ್ಬರು ಓಡಿ ಹೋದ್ವಿ ಭಯದಿಂದ. ಅವ್ರ ನೆಲದ ಮೇಲೆ ಎದೆ ಹಿಡ್ಕೊಂಡು ಮಲಗಿದ್ದಾರೆ. ನನಗೆ ತುಂಬ ಎದೆ ನೋಯ್ತಿದೆ, ಈ ಮಾತ್ರೆ ತಂದು ಕೊಡು ಅಂತ ಅವ್ರ ಮಗಳ ಕೈಗೆ ಕೊಟ್ಟರು. ಅವಳಿಗೆ ಡ್ರೈವಿಂಗ್ ಬರುತ್ತೆ. ಆಗ ಇಬ್ಬರು ಹೋಗ್ತಿದ್ವಿ. ನನ್ನ ಗೆಳತಿ, ಇಲ್ಲೇ ಇರು, ಅಪ್ಪನ ನೋಡ್ಕೊ, ಅಪ್ಪಂಗೇನಾದರೂ ಬೇಕಾದರೆ ಕೇಳು, ಸ್ವಲ್ಪ ಗಾಳಿ ಆಡಲಿ, ಕಿಟಕಿ ತೆಗಿ ಅಂತ ಹೇಳಿ ಅವಳು ಕೂಡ ಫೋನ್ ಮಾಡ್ತೀನಿ ಡ್ರೈವರ್ ಅರ್ಧ ಗಂಟೆಲಿ ಇಲ್ಲೇ ಇರ್ತಾರೆ ಅಂತ ಹೇಳಿದ್ಲು. ಅದೇ ರೀತಿ ಆಯಿತು. ಅವಳು ಹೋಗ್ತಿದ್ದಾಳೆ. ನಂಗೆ ಇಲ್ಲಿ ಭಯ ಆಗ್ತಿದೆ. ನಾನೇನು ಮಾಡಲಿ? ಅವ್ರ ಅಪ್ಪನ ಜೊತೆ ಏನಾದರೂ ನನ್ನೆದುರಿಗೆ ಪ್ರಾಣ ಬಿಟ್ಬಿಟ್ರೆ ಅಂತ ಭಯ. ಅವಳು ಕಾರ್ನ ಸ್ಟಾರ್ಟ್ ಮಾಡಿದ ತಕ್ಷಣ ಅವರಪ್ಪ ಅಲ್ಲೇ ಇದ್ದ ಹಾಸಿಗೆ ಮೇಲೆ ಕೂತ್ಕೊಂಡ್ಬಿಟ್ರು. ಏನೂ ಅರ್ಥನೇ ಆಗ್ತಿಲ್ಲ. ನನ್ನನ್ನು ನೋಡಿ ಸ್ಮೈಲ್ ಮಾಡಿದ್ರು. ಪುನಃ ನನ್ನನ್ನು
ಹಾಸಿಗೆ ಮೇಲೆ ಕೂರುವಂತೆ ಹೇಳಿದ್ರು. ನನ್ನ ಬಟ್ಟೆನ ತೆಗೆಯೋದಕ್ಕೆ ಹೇಳಿದ್ರು. ನಾನದಕ್ಕೆ ಅವಕಾಶ ಮಾಡಿಕೊಡ್ದೆ ರೂಮಿಂದ ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಪಟ್ಟೆ. ಅಷ್ಟರಲ್ಲಿ ಅವ್ರ ಕೈಯಿಂದ ಹಿಂದೆಯಿಂದ ಬಂದು ನನ್ನನ್ನು ಗಟ್ಟಿಯಾಗಿ ತಕ್ಕೊಂಡ್ರು. ಅಷ್ಟೆ. ಅಲ್ಲದೆ ಹಾಸಿಗೆ ಮೇಲೆ ನನ್ನನ್ನು ಎಸ್ತು ನನ್ನ ಟಾಪನ್ನು ಹರಿದ್ರು. ನನ್ನ ಬೆನ್ನಿನ ಮೇಲೆ ಮುತ್ತನ್ನ ಕೊಡ್ತಿದ್ದಾರೆ. ಅವರ ಸಮಾನ ಇವ್ರು ನಡೆದ್ರೆ ನನ್ನ ಜೊತೆ ಪ್ರಣಯ ಮಾಡೋದಕ್ಕೆ ಪ್ರಯತ್ನಿಸ್ತಿದ್ದಾರೆ. ಇಷ್ಟು ದಿನ ನನ್ನನ್ನು ನಾನು ಕಾಪಾಡ್ಕೊಂಡಿದ್ದೀನಿ. ಅಯ್ಯೋ, ನಾಳೆ ಬೇರೆ ಎಕ್ಸಾಮ್. ಅಮ್ಮಂಗೆ ಹೇಗೆ ಮುಖ ತೋರಿಸ್ಲಿ? ಇವೆಲ್ಲವನ್ನು ನೆಲೆಸ್ಕೊಂಡು ಭಯ ಆಯಿತು. ಆದರೆ ಅವನು ನನ್ನ ಬಾಯಿನ ಅವನ ಬಲಿಷ್ಠವಾದ ಕೈಗಳಿಂದ ಮುಚ್ಚಿಬಿಟ್ಟಿದ್ದ. ಈಗ ಯಾವುದೇ ದಾರಿ ಇಲ್ಲ. ನಾನು ಗೋಡೆಗೆ ಹೊಡಿತಾ ಇದ್ದೀನಿ ನನ್ನ ಕೈನ. ಅದರಿಂದ ರಕ್ತ ಸುರಿತಾ ಇದೆ. ಅದು ಯಾವುದೋ ಅವನಿಗೆ ತಿಳಿತಾ ಇಲ್ಲ. ಅವನು ನನ್ನ ಬೆನ್ನಿನ ಮೇಲೆ ಪದೇ ಪದೇ ಕೈ ಆಡಿಸ್ತಾನೆ, ಮುತ್ತನ್ನ ಕೊಡ್ತಿದ್ದಾನೆ. ನನ್ನ ದೇಹದ ಮೇಲೆ ಪರಪುರುಷನ ಸ್ಪರ್ಶ ಇದೆ. ಮೊದಲ ಬಾರಿ. ಅದು ಅಪ್ಪನ ಸಮಾನನಾದವನು. ಈ ವಿಷಯ ಅಪ್ಪಂಗೆ ಗೊತ್ತಾದರೆ ಅವ್ರು ಎಷ್ಟು ನೋವು ತಿಂತಾರೆ. ಅಮ್ಮ ಎದೆ ಹೊಡ್ಕೊಂಡು ಬಿಡ್ತಾಳೆ. ಇದರಿಂದ ನಾನು ಹೊರಗಡೆ ಬರಲೇಬೇಕು ಅಂತ ಮುದುಕನನ್ನು ತಡೆಯೋದಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ಆದರೆ ಅವನು ಮುದುಕ ಅಲ್ಲ, ಜಿಮ್ ಬಾಡಿ. ಪದೇ ಪದೇ ಅವನು ನಂಗೆ ಹೇಳ್ತಿದ್ದಾನೆ, ನಾನು ನಿನಗೆ ಏನೂ ಮಾಡೋದಿಲ್ಲ, ಒಂದೇ ಒಂದು ಬಾರಿ ನನ್ನ ಮಾತನ್ನು ಕೇಳಿಬಿಡು, ನಿನ್ನನ್ನು ರಾಣಿ ಥರ ನೋಡ್ಕೊಳ್ತೀನಿ, ನಿಂಗೆ ಬೇಕಾದ ಆಸ್ತಿ ಐಶ್ವರ್ಯನ ಕೊಡ್ತೀನಿ. ಪುನಃ ಪುನಃ ನನ್ನ ಬೆನ್ನಿಗೆ ಮುತ್ತು ಕೊಡ್ತಾನೇ ಇದ್ದಾನೆ. ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾನೆ. ಆದರೆ ನನಗೆ ಯಾವ ಧೈರ್ಯ ಬಂತೋ ಏನೋ ಗೊತ್ತಿಲ್ಲ. ನನ್ನ ಅಮ್ಮನ ಅಮಾಯಕ ಮುಖ ನನ್ನ ಕಣ್ಣಿಗೆ ಕಾಣಿಸ್ತು. ಸಡನ್ನಾಗಿ ಅವನನ್ನು ನಾನು ದೂರ ತಳ್ಳಿಬಿಟ್ಟೆ ಹಿಂದೆಯಿಂದ. ನಂತರ ನನ್ನ ಬಟ್ಟೆನ ಹಾಕ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ. ಅದು ಹರಿದೋಗಿದೆ ಸಂಪೂರ್ಣವಾಗಿ. ನನ್ನ ದೇಹದ ತುಂಬ ಅಲೆ ಇದ್ದ ಬೆಡ್ಶೀಟನ್ನು ಕವರ್ ಮಾಡಿದೆ. ನಂತರ ನಾನು ಹೊರಗಡೆ ಓಡಿ ಬಂದೆ. ಆ ರೂಮಲ್ಲೇ ಇದ್ದರೆ ಅವನು ನನಗೆ ಏನಾದರೂ ತೊಂದರೆ ಮಾಡಿಬಿಡ್ತಾನೆ ಅಂತ. ಅವನು ಎಷ್ಟು ಜಿಂಬಾಡಿ ಆಗಿದ್ರೂ ಕೂಡ ಹೆಣ್ಣು ಮಕ್ಕಳ ತಮ್ಮ ಹೋಗ್ತವೆ ಅಂದರೆ 100 ಶಕ್ತಿ ಹೊಂದಿರೋ ಕುದುರೆ ಆಗ್ತಾರೆ. ನಾನು ಕೂಡ ಅದೇ ರೀತಿ ಓಡಿ ಹೋಗಿ ಇನ್ನೊಂದು ರೂಮ್ಗೆ ಹೋದೆ. ಅದು ನನ್ನ ಗೆಳತಿಯ ರೂಮ್ ಆಗಿತ್ತು. ಅಲ್ಲೇ ಅವಳ ಬಟ್ಟೆ ಇತ್ತು. ಅವಳ ಬಟ್ಟೆ ನನಗೆ ಆಗತ್ತೆ. ನಾನದನ್ನು ಹಾಕ್ಕೊಂಡೆ. ನಂತರ ಯಾರಿಗಾದರೂ ಫೋನ್ ಮಾಡಬೇಕು ಅಂತ ಅಂದ್ಕೊಂಡು ಫೋನ್ನ ತಗೊಂಡೆ. ಅಷ್ಟರಲ್ಲಿ ನನ್ನ ಗೆಳೆಯ ಒಳಗೆ ಬಂದು ನನ್ನ ಹೆಸರನ್ನು ಕರೀತಿದ್ದಾಳೆ. ನಂಗೆ ಜೋರಾಗಿ ಅಳು ಬಂತು. ಓಡಿ ಹೋಗಿ ಅವಳನ್ನು ಗಟ್ಟಿಯಾಗಿ ತಪ್ಕೊಂಡೆ. ನೀನು ನನ್ನನ್ನು ಕಂಬೈನ್ಸ್ ಸ್ಟಡಿಗೆ ಕರೆದೆ, ಆದರೆ ನೀನಪ್ಪ ನನ್ನ ಜೊತೆ ಅಂತ ಇನ್ನೂ ಅಳ್ತಾನೇ ಇದ್ದೀನಿ. ಅಷ್ಟರಲ್ಲ ಮನುಷ್ಯ ಹೊರಗಡೆ ಬಂದ. ನಾನು ಚಿಲ್ಕ ಹಾಕಿದ್ದರಿಂದ ಹೊರಗಡೆಯಿಂದ ತೆಗೆಯೋದಕ್ಕೆ ಬೇರೆ ಯಾರೋ ಕೆಲಸದವ್ರು ಬಂದು ಸಹಾಯ ಮಾಡಿದರು. ಇಲ್ಲಾಂದರೆ ಆ ಮನುಷ್ಯ ಇನ್ನೂ ಒಳಗಡೆನೇ ಇರ್ತಿದ್ದ. ಅವಳು ಕೋಪದಿಂದ, ಯಾಕೆ ಕೂಡು ಹಾಕಿದ್ಯಾ ನನ್ನ ಅಪ್ಪನ್ನ ಅಂತ ಕೇಳಿದ್ಲು. ಅದಕ್ಕೆ ನಾನು ನಡೆದ ಎಲ್ಲ ವಿಷಯನೂ ಹೇಳಿದೆ. ನಾನು ಹರಿದೋದ ಬಟ್ಟೆನೂ ಕೂಡ ತೋರಿಸ್ದೆ. ಆಗಲೂ ಕೂಡ ಅವಳು ನಂಬ್ತಿಲ್ಲ ನನ್ನ. ನನ್ನ ಅಪ್ಪ ಶ್ರೀಮಂತ, ತುಂಬ ದುಡ್ಡಿರೋನು ಅಂತ ನೀನು ನಾಟಕ ಆಡ್ತಿದ್ಯಾ? ನಿನ್ನಂಥ ಹೆಂಗಸನ್ನು ನಾನು ಎಲ್ಲೂ ನೋಡಿಲ್ಲ. ಎಷ್ಟು ದುಡ್ಡು ಬೇಕು ಅಂತ ಬ್ಲ್ಯಾಂಕ್ ಚೆಕ್ಕನ್ನು ನನ್ನ ಮುಖದ ಮೇಲೆ ಎಸೆದ್ಲು. ನಾನು ಆ ಮನುಷ್ಯನನ್ನು ನೋಡಿದ್ರೆ ಅವ್ನು ನಗ್ತಾ ನಿಂತಿದ್ದಾನೆ. ಅವನಿಗೇನೂ ಆಗೇ ಇಲ್ಲ ಅನ್ನೋ ರೀತಿ ಇತ್ತು. ಅಷ್ಟರಲ್ಲಿ ಆ ಬ್ಲ್ಯಾಂಕ್ ಚೆಕ್ನ ನನ್ನ ಅಪ್ಪ ತಗೊಂಡ್ರು. ಅವ್ರು ಬಂದಿದ್ದು ನಂಗೆ ತಿಳಿಲೇ ಇಲ್ಲ. ಅಪ್ಪ ಇಲ್ಲಿ ಅಂತ ಅಳ್ತಿದ್ದೆ. ಆಗಪ್ಪ ಅಂತ ಏನೋ ಹೇಳೋದಕ್ಕೆ ಪ್ರಯತ್ನಿಸ್ದೆ. ಏನೂ ಹೇಳಬೇಡ, ನಾನು ಎಲ್ಲನೂ ನೋಡಿದೆ. ನೀನು ಆ ರೂಮಿಂದ ಅಳ್ತಾ ಓಡಿ ಬಂದೆ. ಆಗ ನಿನ್ನನ್ನು ನಾನು ನೋಡಿದೆ. ಇಲ್ಲಿ ಏನು ನಡೀತಾ ಇದೆ ಅಂತ ತಿಳಿಯೋದಕ್ಕೋಸ್ಕರ ಸ್ವಲ್ಪ ಸಮಯ ಬೇಕಾಯಿತು. ನನ್ನ ಗೆಳತಿಯ ಬಳಿ ಹೋಗಿ ನನ್ನ ಅಪ್ಪ ಹೇಳ್ತಾರೆ, ನಾನು ಇವಳು ತಂದೆ. ನಿನ್ನಪ್ಪನ ರೂಮಿಂದ ಇವಳು ಬಂದಿದ್ದನ್ನು ನಾನು ನೋಡಿದೆ. ನಿನಗೆ ನಮ್ಮನ್ನು ನಂಬೋದಕ್ಕೆ ಸಾಧ್ಯ ಆಗದೇ ಇದ್ದರೆ ಹಾಲಲ್ಲಿರೋ CCTV ಕ್ಯಾಮ್ರಾದಲ್ಲಿ ನೋಡ್ಬೋದು ಅಲ್ವಾ ಅಂದರು. ಅದು ಒಳ್ಳೆಯದೇ ಅಂತ ಅನ್ನಿಸ್ತು. ಅಷ್ಟರಲ್ಲಿ CCTV ಕ್ಯಾಮ್ರಾದಲ್ಲಿ
ಅವಳಪ್ಪ ಕರ್ಕೊಂಡು ಹೋಗಿದ್ದು. ನನ್ನನ್ನು ಅವಳು ನೋಡಿ ಬೆಚ್ಚಿದ್ಲು. ಅಪ್ಪ ನೀವು ಅಂತ ಕೇಳಿದ್ಲು. ಅದು ಮಗಳೇ, ನೀನು ಅಂದ್ಕೊಂಡಂತೆ ಏನೂ ಅಲ್ಲ, ನಾನು ಅವಳು ಬೆನ್ನ ಮೇಲಿನ ಮಚ್ಚೆನ ನೋಡಬೇಕಿತ್ತು, ಅದಕ್ಕೆ ಕರ್ಕೊಂಡು ಹೋಗಿದ್ದು. ನೋಡು, ನನ್ನ ಬೆನ್ನ ಮೇಲೆ ಮಚ್ಚೆ ಇದೆ ಅಂತ ಶ್ರೀಮಂತ ಹೇಳ್ದ. ಆಗವಳು, ಅಂದರೆ ಇವಳು ನನ್ನ ಸ್ವಂತ ಮಗಳು, ನೀನು ನನ್ನ ಸಾಕು ಮಗಳು, ನನ್ನಮ್ಮ ಎಲ್ಲ ಆಸ್ತಿನೂ ನನ್ನ ಹೆಂಡತಿಯ ಮಗಳಿಗೆ ಅಂದರೆ ಇವಳಿಗೆ ಬರೆದಿದ್ದಾಳೆ. ಇವಳ ಅಮ್ಮನನ್ನು ಪ್ರೀತಿ ಮಾಡಿ ಮದುವೆಯಾದ ವರ್ಷಕ್ಕೆ ನಮಗೆ ಇವಳು ಹುಟ್ಟಿದ್ಲು. ನಂತರ ನನಗವಳ ಜೊತೆ ಬಾಳೋದಕ್ಕೆ ಇಷ್ಟ ಆಗದೆ ಅವಳ ಜೊತೆ ಇದ್ದ ಮಗುನ ಮನೆಯಿಂದ ಅಮ್ಮ ಇಲ್ಲದ ಸಮಯದಲ್ಲಿ ಓಡಿಸ್ಬಿಟ್ಟೆ. ಅವತ್ತಿಂದ ಅಮ್ಮ ದ್ವೇಷ ಸಾಧಿಸ್ತಿದ್ರು. ನನ್ನ ಸೊಸೆ ಮತ್ತು ಮೊಮ್ಮಗುನ ಏನು ಮಾಡಿದೆ ಅಂತ ಕೋಪ ಮಾಡ್ಕೋತಿದ್ರು. ಅವ್ರು ಇರೋವರೆಗೂ ಕೂಡ ನಂಗೆ ಅಷ್ಟೊಂದು ಯೋಚನೆ ಇರಲಿಲ್ಲ. ಅವ್ರು ಹೋದ್ಮೇಲೆ ಬರೆದ ಆಸ್ತಿಯ ವಿಲ್ನಲ್ಲಿ ಎಲ್ಲ ಇವಳ ಹೆಸ್ರಿಗೆ ಬರೆದಿದ್ದಾರೆ. ನೆನ್ನೆ ರೋಡ್ನ ಕ್ರಾಸ್ ಮಾಡುವಾಗ ಇವಳ ಅಮ್ಮನ ಕೈನ ತುಂಬ ಗಟ್ಟಿಯಾಗಿ ಹಿಡ್ಕೊಂಡಿದ್ಲು. ಆಗಲೇ ಅಂದ್ಕೊಂಡೆ ಇವಳು ಅವಳ ಮಗಳೇ ಇರ್ತಾಳೆ ಅಂತ. ನಾನು ಸುಮ್ಮನೆ ಅತಿಯಾಗಿ ಯೋಚನೆ ಮಾಡ್ತಿದ್ದೀನಿ. ಆದರೂ ಸರಿಯಾಗಿದೆ. ಈಗ ನನಗೆ ಎಲ್ಲ ಆಸ್ತಿನೂ ಬರ್ಕೊಡು, ನೀನಿಲ್ಲಿಂದ ಹೋಗು ಅಂತ ಅಪ್ಪ ಕಿರ್ಚಿದ್ರು. ನನಗೆ ಭಯ ಆಯಿತು. ನಾನು ನನ್ನ ಅಪ್ಪನ ಮಗಳು ಕಾವ್ಯ ಅಂತ, ನಿಮ್ಮ ಮಗಳು ಕಾಮಿನಿ ಇಲ್ಲೇ ಇದ್ದಾಳೆ ಅಂದಾಗ ಅಪ್ಪ ಅವಳು ಹೆಣ್ಣು ಸಾಕು ಮಗಳು, ಆದರೂ ಕೂಡ ಅವಳು ನನ್ನ ಜೊತೆನೇ ಇರ್ತಾಳೆ. ಇಷ್ಟೊಂದು ಶ್ರೀಮಂತರಾದರೂ ಕೂಡ ನಾನು ಬಡವಳಾಗಿ ಬದುಕ್ತೆ. ನನ್ನ ಸ್ವಂತ ಅಪ್ಪ ಇವನು, ಕಾಮಿನಿಯ ಅಪ್ಪನ ಅದು ಹೇಗೆ ಸಾಧ್ಯ ಅಂತ ನೋಡಿದಾಗ ಅಪ್ಪ ತಲೆ ಬಗ್ಸಿದ್ರು. ಆಗ ಅಮ್ಮ ಹೇಳಿದ ಮಾತೆಲ್ಲ ಅರ್ಥ ಆಯಿತು. ಆದರೆ ಎಲ್ಲ ಖರ್ಚನ್ನು ನಾನೇ ನೋಡ್ಕೊಳ್ಬೇಕು. ಅದರ ಜೊತೆಗೆ ಅಂದು ಕೂಡ ಅವರು ನನಗೆ ಅಪ್ಪನ ಪ್ರೀತಿನ ಕೊಟ್ಟಿಲ್ಲ. ನನಗಳು ಬಂತು. ಅಪ್ಪನ ಕಾಲನ್ನು ಹಿಡ್ಕೊಂಡೆ. ಆಗ ಅಪ್ಪ, ಅಳಬೇಡ, ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಅನಿಸುತ್ತೆ. ಆದರೆ ನೀನು ಕಂಡವ್ರ ಮಗಳು, ಅವ್ರು ಬಂದು ಕರೆದಾಗ ಅಥವಾ ಅವ್ರು ಬಂದು ಕೇಳಿದ್ರೆ ನೀನು ಮತ್ತು ನಿನ್ನಮ್ಮ ಹೋಗಲೇಬೇಕು. ಅದಕ್ಕಾಗಿ ನಾನು ಇಷ್ಟು ವರ್ಷ ಸುಮ್ಮನೆ ಇದ್ದೆ. ಇನ್ಯಾವತ್ತೂ ಕೂಡ ಆ ರೀತಿ ಆಗಬಾರ್ದು. ನಿನ್ನನ್ನು ಮತ್ತು ನಿನ್ನಮ್ಮನನ್ನು ನಾನು ಸಾಕ್ತೀನಿ. ಅವ್ರ ಆಸ್ತಿ ನಮಗೆ ಬೇಡ, ಬರೆದು ಕೊಟ್ಟುಬಿಡು ಅಂತ ಅಪ್ಪ ಹೇಳಿದಾಗ ಅಪ್ಪನ ಗಟ್ಟಿಯಾಗಿ ತಪ್ಪಿಕೊಂಡು ಅಳೋದಕ್ಕೆ ಶುರು ಮಾಡಿದೆ. ನಂತರ ನಾನು ಮತ್ತು ನನ್ನಪ್ಪ ಅಮ್ಮ ಮನೆಗೆ ಬರೋದಕ್ಕೆ ಮುಂದಾದ್ವಿ. ನನ್ನ ಸ್ವಂತ ಅಪ್ಪ ಆಸ್ತಿನ ನಮಗೆ ಬರೆದಿಲ್ಲ ಅಂತ ಹೇಳಿದರು. ಕೋರ್ಟಲ್ಲಿ ನೋಡ್ಕೊಳ್ಳೋಣ ಅಂತ ಹೇಳಿ ನಾನು ಅಪ್ಪನ ಜೊತೆ ಮನೆ ಕಡೆ ತುಂಬ ಒಳ್ಳೆಯವನು. ಅವನು ನಮ್ಮಿಂದ ದೂರ ಇರ್ತಿದ್ದ. ಆದರೂ ಕೂಡ ಸಮಾಜ ದೃಷ್ಟಿನಲ್ಲಿ ಪರೋಕ್ಷವಾಗಾದರೂ ನಮಗೆ ರಕ್ಷಣೆ ನೀಡ್ತಿದ್ದ. ಅಪ್ಪ ಹೇಳಿದ ಇನ್ನೊಂದು ಮಾತು ಮನಸ್ಸಿಗೆ ನಾಟಿತ್ತು. ನೀನು ಮತ್ತು ನಿನ್ನ ಅಮ್ಮ ಇನ್ನೊಬ್ಬರ ಆಸ್ತಿ, ಅಂದರೆ ನನ್ನ ಸ್ವಂತ ಅಪ್ಪ ಬಂದು ಕರೆದ್ರೆ ನಾವಿಬ್ಬರು ಹೋಗಲೇಬೇಕು ಅಂತ ನಮ್ಮ ಜೊತೆ ಬಳಸ್ಕೊಳ್ದೆ ಇರೋದಕ್ಕೆ ಪ್ರಯತ್ನಿಸಿದ್ರು. ಇದೆಲ್ಲ ವಿಷಯನೂ ನಾನು ಅಮ್ಮನಿಗೆ ಹೇಳಿದಾಗ ಅಮ್ಮ ಅಪ್ಪನ ಕಾಲನ್ನು ಹಿಡ್ಕೊಂಡ್ಳು, ಅಳೋದಕ್ಕೂ ಶುರು ಮಾಡಿದ್ಲು. ನೀವು ನನ್ನ ಪಾಲಿನ ಆರಾಧ್ಯ ದೈವ, ನಿಮ್ಮಂತಹ ಮನುಷ್ಯರನ್ನು ಭೂಮಿಗೆ ಕಳಿಸಿರೋದೆ ಭಗವಂತ ನಮ್ಮಂಥ ಅಸಹಾಯಕರಿಗೆ ಸಹಾಯ ಮಾಡಲಿ ಅಂತ ಅಂದ್ಕೊಂಡು ಅವರನ್ನು ತಪ್ಕೊಂಡು ಜೋರಾಗಿ ಅಳೋದಕ್ಕೆ ಶುರು ಮಾಡಿದ್ಲು. ಅಪ್ಪ ಅವಳನ್ನು ಸಮಾಧಾನ ಮಾಡಿದ್ರು. ನಾವು ಮೂವರು ಒಟ್ಟಿಗೆ ಇರುವಂತೆ ದೃಢವಾದ ನಿರ್ಧಾರನ ಮಾಡಿದ್ವಿ. ಆಸ್ತಿನ ಅಮ್ಮ ನನ್ನ ಸ್ವಂತ ಅಪ್ಪನಿಗೆ ಅರ್ಧ ಕೊಟ್ಟುಬಿಡು, ನೀನು ಅರ್ಧ ಇಟ್ಕೊ, ಇದು ನಿನ್ನ ಅಜ್ಜಿ ತಾತ ಕೊನೆಯ ಆಸ್ತಿ, ಬಿಟ್ಟರೆ ಸಿಗೋದಿಲ್ಲ ಅಂತ ಹೇಳಿದಾಗ ನಾನು ಒಪ್ಕೊಂಡೆ. ಅದಕ್ಕೆ ಅಮ್ಮ ಸಮಾಧಾನ ಮಾಡಿಕೊಂಡ್ಳು. ನನಗೆ ಆಸ್ತಿ ನನ್ನ ಸಾಕು ತಂದೆನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಬೇಕು. ನಾನು ಮತ್ತು ಅಮ್ಮ ನಿನಗೆ ಸ್ವಂತ ಅನ್ನೋ ನಂಬಿಕೆ ಅವ್ರಿಗೆ ಬರುವಂತೆ ಮಾಡಿ ಅಮ್ಮ ಮತ್ತು ಅವರ ಹಾಲು ಜೇನಿನಂತೆ ಮಾಡಬೇಕು. ಅದರ ಜೊತೆಗೆ ನನ್ನ ಸ್ವಂತ ತಂದೆ ಈ ಊರಿಂದಾನೇ ಹೊರಟು ಹೋಗಬೇಕು ಅಂತ ಯೋಚಿಸ್ದೆ. ಮುಂದೆ ಈಗ ನಾನು ಮತ್ತು ಅಮ್ಮ
ನನ್ನ ಸಾಕು ತಂದೆ ಮೂವರು ಕೂಡ ಅನ್ಯೋನ್ಯವಾಗಿ ಸುಖ ಸಂತೋಷ ನೆಮ್ಮದಿಯಿಂದ ಬಾಳ್ತಾ ಇದ್ದೀವಿ. ನನ್ನ ಮನ ಮೊದಲ ಗಂಡ ಅಂದರೆ ನನ್ನ ತಂದೆ ಪದೇ ಪದೇ ಅಮ್ಮಂಗೂ ಮತ್ತು ನನಗೂ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು. ಅದಕ್ಕೆ ನಾನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ. ಈಗ ನನ್ನ ಸ್ವಂತ ಅಪ್ಪ ಜೈಲಲ್ಲಿದ್ದಾರೆ. ಅವ ಇಲ್ಲಿ ಬರೋವರೆಗೂ ಇರೋವರೆಗೂ ನನ್ನ ಸಾಕು ತಂದೆ ಆದರೂ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಾನು ಇನ್ನೊಂದೆರಡು ದಿನ ಹೋಗಲಿ ನನ್ನ ಸ್ವಂತ ಅಪ್ಪನ ಜೈಲಿಂದ ಬಿಡಿಸೋಣ ಅಂತ ಅಂದ್ಕೊಳ್ತಿದ್ದೆ. ನಾವು ತೀರಾ ಬಡವರು ಅಂತ ಅಂದ್ಕೊಂಡಿದ್ದ ಸಮಯ ಒಂದು ಬಾರಿ. ಆದರೆ ಕೋಟಿಗಟ್ಟಲೆ ಆಸ್ತಿ ಈಗ ನಮ್ಮದು ಆಗಿದೆ. ಕೇವಲ ಅರ್ಧ ಆಸ್ತಿ ಮಾತ್ರ ನಾನು ಇಟ್ಕೊಂಡಿದ್ದು, ಇನ್ನರ್ಧ ಅವ್ರಿಗೆ ಕೊಟ್ಟರು ಕೂಡ ಅವರು ಸಮಾಧಾನ ಪಡ್ತಿಲ್ಲ. ಅವ್ರ ಕಷ್ಟಕ್ಕೆ ಅವರೇ ಕಾರಣ. ನನ್ನಮ್ಮ ತಿಳಿಯದ ವಯಸ್ಸಲ್ಲಿ ಮಾಡಿದ ತಪ್ಪಿಂದ ಇಲ್ಲಿವರೆಗೂ ಕಷ್ಟನ ಅನುಭವಿಸಿದಾಳೆ. ಇನ್ನಾದರೂ ಕೂಡ ನಾನು ಅವಳನ್ನು ಮತ್ತು ಅಪ್ಪನನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಪ್ರತಿ ಕ್ಷಣ ಕಾವ್ಯ ಯೋಚಿಸ್ತಿದ್ದಾಳೆ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.